ಜನ ನೀರಿಲ್ಲದೇನೆ ಪರದಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಫ್ರೀ ಏನೋ ವಿದ್ಯುತ್ ಸಿಗ್ತಾ ಇದೆ. ಆದರೆ ಯಾರಿಗೆ ಸಿಗ್ತಾ ಇಲ್ವೋ ಅವರಿಗೆಲ್ಲ ಈಗ ಮತ್ತೊಂದು ಶಾಕ್ ಕಾದಿದೆ. ನೀರು ಇಲ್ಲ, ಕರೆಂಟು ಇಲ್ಲ. ಕರೆಂಟು ಇಲ್ಲದೇ ಇರುವಂತ ಪರಿಸ್ಥಿತಿ ಒಂದು ಕಡೆಗೆ ಬರುತ್ತೆ, ಇನ್ನೊಂದು ಕಡೆಗೆ ಕರೆಂಟ್ ಕೊಡಬೇಕಾಗಿರುವಂತವರಿಗೆ ದರ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಇಂದು ಸಂಜೆ ಕೆಇಆರ್ಸಿ ಇಂದ ವಿದ್ಯುತ್ ದರ ಪರಿಷ್ಕರಣೆ ಆಗುತ್ತೆ. ಇಂದಿನ ಪರಿಷ್ಕೃತ ದರ ಏಪ್ರಿಲ್ನಿಂದ ಅನ್ವಯವಾಗುತ್ತೆ. ಬೇಸಿಗೆಯಲ್ಲಿ ಬರೋಬ್ಬರಿ ತಗಲಾಕೊಳ್ತಾ ಇದ್ದಾರೆ ಎಲ್ಲರೂ. ಲೋಕಸಭೆ ಚುನಾವಣೆಗೂ ಮುನ್ನ ದರ ಪರಿಷ್ಕರಣೆಗೆ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಗೃಹ ಜ್ಯೋತಿ ಭಾಗ್ಯದ ನಂತರ ಈಗ ವಿದ್ಯುತ್ ಭಾಗ್ಯ ದರ ಏರಿಕೆಯ ಶಾಕ್ ಅನ್ನ ಕೊಡ್ತಾ ಇದ್ದಾರೆ. ಸೊ ವಿದ್ಯುತ್ ಚೆನ್ನಾಗಿ ಸಿಗ್ತಾ ಇದೆ, ಬಳಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಏಪ್ರಿಲ್ ತಿಂಗಳಲ್ಲಿ ಇಲ್ಲೇ ಜಾಸ್ತಿ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಏನಾಗುತ್ತೆ ಅಂತಂದ್ರೆ ಬೇಸಿಗೆ ಟೈಮಲ್ಲಿ ಫ್ಯಾನ್ ಹಚ್ಕೊಳ್ಳೋದು ಜಾಸ್ತಿ, ಎ ಸಿ ಇರೋರು ಎ ಸಿ ಹಚ್ಕೊಳ್ತಾರೆ. ಇವರಿಗೆಲ್ಲ ಈಗ ಕಾದಿದೆ. 5 ಎಸ್ಕಾಂಗಳಿಂದ ದರವನ್ನು ಏರಿಕೆ ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರತಿ ಯೂನಿಟ್ಗೆ 45 ಪೈಸೆ ಹೆಚ್ಚಿಸುವಂತೆ ಇಟ್ಟಿದ್ದಾರೆ ಬೇಡಿಕೆಯನ್ನು. ಮೆಸ್ಕಾಂ, ಜೆಸ್ಕಾಂ, ಎಸ್ಕಾಂಗಳು 40ರಿಂದ 60 ಪೈಸೆ ಏರಿಕೆಗೆ ಪ್ರಸ್ತಾವನೆ ಇಟ್ಟಿದ್ದಾರೆ. ಕೈಗಾರಿಕೆ ಬಳಕೆದಾರರಿಗೆ ಅನ್ವಯವಾಗುವಂತೆ ಡಿಮ್ಯಾಂಡ್ ಶುಲ್ಕ ಮತ್ತು ವಿದ್ಯುತ್ ಬಳಕೆಯ ಶುಲ್ಕವನ್ನು ಕೂಡ ಹೆಚ್ಚಿಸ್ತಾ ಇದ್ದಾರೆ. 5 ಎಸ್ಕಾಂಗಳಿಂದ ಈಗ ದರ ಏರಿಕೆಗೆ ಈಗ ಮುಂದಾಗ್ತಾ ಇದೆ ಕೆಇಆರ್ಸಿ. ಈಗ ಈ ರೀತಿಯಾಗಿದ್ರೆ ಬಲು ಕಷ್ಟ. ಕಾರಣ ಮೊದಲೇ ಬರ ಬಂದಿರೋದ್ರಿಂದ ಹಲವು ಕಡೆಗಳಲ್ಲಿ ಸಮಸ್ಯೆಗಳಿದೆ. ಈಗ ವಿದ್ಯುತ್ ದರ ಕೂಡ ಏರಿಕೆ ಆಗ್ತಾ ಇದೆ. ಇದಕ್ಕೆ ಕೊಡಬಹುದು ಸಬೂಬನ್ನು. ನಾವು ಕೊಡ್ತಾ ಇರೋದು ಫ್ರೀ ವಿದ್ಯುತ್ತೇ ಇದೆ, ಯಾಕೆ ಸಮಸ್ಯೆ? 200 ಯೂನಿಟ್ ಮೇಲೆ ದುಡ್ಡು ಇರೋರು ಕಟ್ಕೊಳ್ತಾರೆ ಬಿಡಿ ಅಂತ ಹೇಳಿ. ಸೊ ಹಾಲಿ ದರ ಏನಿದೆ ಅನ್ನುವಂಥದ್ದನ್ನು ನೋಡೋಣ. ಈಗ ಎಷ್ಟಿದೆ ಏನು ಅಂತ ಹೇಳಿ. ನಗರ ಪ್ರದೇಶದಲ್ಲಿ 20 ಯೂನಿಟ್ವರೆಗೆ 2.5 ರೂಪಾಯಿ ಇದೆ. 20 ಯೂನಿಟ್ವರೆಗೆ 2.5 ರೂಪಾಯಿ ಪ್ರತಿ ಯೂನಿಟ್ಗೆ. ಗ್ರಾಮಾಂತರ 2 ರೂಪಾಯಿ 20 ಪೈಸೆ ಇದೆ. ಗ್ರಾಮಾಂತರದಲ್ಲಿ 20 ಯೂನಿಟ್ವರೆಗೆ ಇದು ದರ ಅನ್ವಯವಾಗುತ್ತೆ. 2 ರೂಪಾಯಿ 20 ಪೈಸೆ. ನಗರದಲ್ಲಿ 2 ರೂಪಾಯಿ 50 ಪೈಸೆ ಇದೆ. ಸೊ ಇನ್ನು 30 ಯೂನಿಟ್ ನಂತರ 100 ಯೂನಿಟ್ವರೆಗೆ 3 ರೂಪಾಯಿ 50 ಪೈಸೆ ಆಗತ್ತೆ. ಸೊ 3 ರೂಪಾಯಿ 50 ಪೈಸೆ. ಗ್ರಾಮಾಂತರದಲ್ಲಿ 300ರಿಂದ 100 ಯೂನಿಟ್ವರೆಗೆ 3 ರೂಪಾಯಿ 20 ಪೈಸೆ ಇದೆ. ಸೊ ಈಗಿರುವಂಥದ್ದೇ ಅದು, ನಾವು ಹೇಳ್ತಾ ಇರುವಂಥದ್ದು ಅದನ್ನೇ ಕೇಳಿಸ್ಕೊಳ್ಬೇಕು ಸರಿಯಾಗಿ. ನಗರದಲ್ಲಿ 100ರಿಂದ 200 ಯೂನಿಟ್ವರೆಗೆ ಇರುವಂಥದ್ದು ಈಗ 4 ರೂಪಾಯಿ 60 ಪೈಸೆ ಇದೆ ಈಗ. ಸೊ ಹಾಲಿ ವಿದ್ಯುತ್ ದರ ಏನಿದೆ ಅಂತ ನಿಮ್ಗೆ ಹೇಳ್ತಾ ಇದ್ವಿ. ಗ್ರಾಮಾಂತರದಲ್ಲಿ ಈಗ 100ರಿಂದ 200 ಯೂನಿಟ್ ವರೆಗೂ ಕೂಡ 4 ರೂಪಾಯಿ 30 ಪೈಸೆ ಇದೆ ಈಗ. ಸೊ ಇದು ಸದ್ಯಕ್ಕಿರುವಂತಹ ದರ. ಇದು ಸಾಮಾನ್ಯವಾಗಿ ಜನ ಬಳಕೆ ಮಾಡುವಂಥ ವಿದ್ಯುತ್ ದರಗಳ ವಿಚಾರದಲ್ಲಿ ಬೇರೆ. ನಗರದಲ್ಲಿ 200 ಯೂನಿಟ್ ಮೇಲ್ಪಟ್ಟಿದ್ರೆ 5 ರೂಪಾಯಿ 60 ಪೈಸೆ ಇದೆ ಈಗ ಸದ್ಯಕ್ಕೆ. ಇದು ಜಾಸ್ತಿ ಆದರೆ ಬಲು ಕಷ್ಟ. ಗ್ರಾಮಾಂತರದಲ್ಲೂ ಕೂಡ 200 ಯೂನಿಟ್ ದಾಟಿದರೆ 5 ರೂಪಾಯಿ 10 ಪೈಸೆ ಅಲ್ಲಿ ಇರುತ್ತೆ. ಬಟ್ ಕೈಗಾರಿಕಾ ಪ್ರದೇಶಗಳಿಗೆ ಏನಾದರೂ ಬಳಕೆದಾರರಿಗೆ ಇದು ಹೆಚ್ಚಿಗೆ ಮಾಡಿಬಿಟ್ರೆ ಅವರ ಕಥೆ ಅಂತೂ ಗೋವಿಂದ. ಕಾರಣ ಮನೆಯಲ್ಲಿ ಯೂಸ್ ಮಾಡುವಂಥವ್ರು 200 ಯೂನಿಟ್ವರೆಗೂ ಇರುವಂಥವ್ರು ತುಂಬ ಹೆಚ್ಚಾಗಿದ್ದಾರೆ. 200 ಯೂನಿಟ್ ಮೇಲ್ಗಡೆಗಿರುವಂಥವ್ರು ಸ್ವಲ್ಪ ಹೆಚ್ಚಾಗಿದ್ದಾರೆ. ಈಗ ಬೇಸಿಗೆಯಲ್ಲಿ ಆಲ್ಮೋಸ್ಟ್ ಆಲ್ ಹೋಗುತ್ತೆ ಅದು. ಕಾರಣ ಫ್ಯಾನ್ಗಳನ್ನು ಹಚ್ಕೊಳ್ಳುವಂಥದ್ದು, ಎ ಸಿ ಇದ್ದರೆ ಎ ಸಿ ಹಚ್ಕೊಳ್ಳುವಂಥದ್ದು, ಕೂಲರ್ಗಳನ್ನು ಹಚ್ಕೊಳ್ತಾರೆ, ಇವೆಲ್ಲ ಹೆಚ್ಚಾಗುತ್ತೆ. ಬಟ್ ಕಡಿಮೆ ಆಗೋದೇನು ಅಂತಂದರೆ ಗೀಸರ್ಗಳ ಬಳಕೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮ್ಯಾನೇಜ್ ಆಗುತ್ತೆ ಅಂತ ಲೆಕ್ಕಾಚಾರಗಳು. ಗೊತ್ತಿಲ್ಲ ಇದು ಹೇಗೆ ಪರಿಣಾಮ ಬೀರುತ್ತೆ ಅಂತೇಳಿ. ನನ್ನ ಸಹೋದ್ಯೋಗಿ ಮಾದೇಶ್ ಆನೇಕಲ್ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಒಂದು ಕಡೆಗೆ ನೀರಿಲ್ಲ, ಇನ್ನೊಂದು ಕಡೆಗೆ ವಿದ್ಯುತ್ ಪೂರೈಕೆ ಮಾಡೋಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಹಿಂದೆನೇ ನೀವೇ ವರದಿಯನ್ನು ಕೊಟ್ಟಿದ್ರಿ ಯಾವ ರೀತಿಯಾಗಿ ಶಾರ್ಟೇಜ್ ಆಗ್ತಾ ಇದೆ ವಿದ್ಯುತ್ ಅಂತ ಹೇಳಿ. ಏಪ್ರಿಲ್ ಮೇ ತಿಂಗಳಲ್ಲಂತೂ ಇನ್ನೂ ಭಯಂಕರ ಪರಿಸ್ಥಿತಿಗೆ ಹೋಗುತ್ತೆ ವಿದ್ಯುತ್ ಪೂರೈಕೆ ಇಲ್ಲದೆ ಇರೋದ್ರಿಂದ. ಈಗ ದರ ಕೂಡ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಕೈಗಾರಿಕೆಗಳಿಗೆ ಮತ್ತು ಸಾಮಾನ್ಯ ಜನರಿಗೆ ಹೇಗೆ ಇದರ ಎಫೆಕ್ಟ್ ಆಗುತ್ತೆ ಮಾದೇಶ್? ಅರುಣ್, ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ದರ ಪರಿಷ್ಕರಣೆ ಮಾಡ್ತಾ ಇರ್ತಾರೆ. ಆದರೆ ಈ ಬಾರಿ ಏನು ಅಂದರೆ ಲೋಕಸಭಾ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಬೇಗನೆ ಈ ಪರಿಷ್ಕರಣೆ ದರವನ್ನು ಇವತ್ತು ಪ್ರಕಟ ಮಾಡ್ತಾ ಇರುವಂಥದ್ದು. ಇನ್ನೇನು 4 ಗಂಟೆಯ ಒಳಗಡೆ ಕೆಇಆರ್ಸಿ ವೆಬ್ಸೈಟ್ ಏನಿದೆ, ವೆಬ್ಸೈಟ್ನಲ್ಲಿ ದರ ಎಷ್ಟು ನಾವು ಹೆಚ್ಚು ಮಾಡಿದ್ದೀವಿ ಅನ್ನುವಂಥದ್ದನ್ನು ಆಯೋಗ ಈಗ ಪ್ರಕಟ ಮಾಡುತ್ತೆ. ಈಗಾಗಲೇ ಕೆಲವು ತಿಂಗಳುಗಳ ಹಿಂದೆ ಅದನ್ನು ಕೂಡ ನಾವು ಸುದ್ದಿ ಮಾಡಿದ್ವಿ. ಅಂದರೆ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ರು. ನಮಗೆ ಇಷ್ಟು ಅಂದರೆ ವೆಚ್ಚ ಏನಿದೆ, ಇಷ್ಟು ವೆಚ್ಚ ತಗಲ್ತಾ ಇದೆ, ಇಷ್ಟು ನಿರ್ವಹಣೆ ಮಾಡೋದಕ್ಕೆ ಇಷ್ಟು ವೆಚ್ಚ ಆಗ್ತಿದೆ, ಅದರಿಂದಾಗಿ ನಾವು ದರವನ್ನು ಹೆಚ್ಚು ಮಾಡಬೇಕಾಗುತ್ತೆ ಅನ್ನುವಂಥದ್ದು ಎಸ್ಕಾಂಗಳು ಹೇಳಿದ್ದದ್ದು.
ಇಷ್ಟು ದರವನ್ನು ನಾವು ಹೆಚ್ಚು ಮಾಡಬೇಕಾಗತ್ತೆ ಅನ್ನೋ ಥರದ ಅಂಕಿಅಂಶವನ್ನು ಅವರು ಕೊಟ್ಟಿರ್ತಾರೆ. ಈಗ ಅವೆಲ್ಲವನ್ನು ಕೂಡ ಪರಿಷ್ಕರಣೆ ಮಾಡಿ ಎಷ್ಟು ದರವನ್ನು ನಾವು ಹೆಚ್ಚು ಮಾಡಬಹುದು ಅಂತ ಈಗ ಬೆಸ್ಕಾಮನ್ನು ನೋಡೋದಾದರೆ ಬೆಸ್ಕಾಂ 49 ಪೈಸೆ ಹೆಚ್ಚು ಮಾಡಬೇಕು ಅನ್ನೋ ಮನವಿಯನ್ನು ಮಾಡಿಕೊಂಡಿತ್ತು, ಪ್ರಸ್ತಾವವನ್ನು ಸಲ್ಲಿಕೆ ಮಾಡಿತ್ತು. ಅದರಿಂದಾಗಿ ಇವತ್ತು ಅಂದರೆ ಎಷ್ಟು ಹೆಚ್ಚು ಮಾಡಿದ್ದಾರೆ ಅದರಲ್ಲಿ ಅಂದರೆ ಈಗ 49 ಪೈಸೆ ಕೇಳಿದರೆ 49 ಪೈಸೆನೇ ಅವರು ಹೆಚ್ಚು ಮಾಡಿರ್ತಾರಾ ಅಥವಾ ಅದಕ್ಕಿಂತ ಕಡಿಮೆ ಮಾಡಿರ್ತಾರ ಅನ್ನೋಂಥದ್ದು ಗೊತ್ತಿಲ್ಲ. ಒಟ್ಟಾರೆ ಇಂಧನ ವೆಚ್ಚವನ್ನು ನಾವು ತೂಗಿಸಬೇಕಾದ್ರೆ, ನಮ್ಮ ನಿರ್ವಹಣೆಯನ್ನು ನಾವು ಸರಿದೂಗಿಸಬೇಕಾದ್ರೆ ನಾವು ಇಷ್ಟು ಅಂದರೆ ಹೆಚ್ಚಳ ಮಾಡಲೇಬೇಕಾಗತ್ತೆ ಅನ್ನೋ ಥರದ ಮಾತನ್ನು ಎಲ್ಲ ಎಸ್ಕಾಂಗಳು ಕೂಡ ಹೇಳಿದ್ವು. ಅದನ್ನು ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ, ಒಂದು ದರವನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ಕ್ಷಣಗಳಲ್ಲಿ ಅದು KERC ಏನು ವೆಬ್ಸೈಟ್ ಇದೆ ಅಲ್ಲೇ ಪ್ರಕಟ ಆಗುವಂಥದ್ದು. ಜೊತೆಗೆ ಏನು ಗೃಹಜ್ಯೋತಿ ಬಳಕೆದಾರರಿದ್ದಾರೆ ಅವರಿಗೆ ಇದು ದೊಡ್ಡ ಮಟ್ಟದ ಎಫೆಕ್ಟ್ ಏನು ಆಗೋದಿಲ್ಲ. ಆದರೆ 200 ಯೂನಿಟ್ ಅನ್ನು ದಾಟಿದ್ರೆ ಅವರ ಮೇಲೆ ಈ ಹೊರೆ ಬೀಳುತ್ತೆ. ಆದರೆ ಕೈಗಾರಿಕೆಗಳಿಗೆ ದೊಡ್ಡ ಮಟ್ಟದಲ್ಲಿ ಇದು ಹೊಡೆತ ಕೊಡುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಕೈಗಾರಿಕೆಗಳು ಬಳಸುವಂಥ ವಿದ್ಯುತ್ಗೆ ಸಂಬಂಧಪಟ್ಟಂತೆ ಅಂದರೆ ಅವರ ಬಳಕೆ ಆಗಿರ್ಬೋದು, ಅವರ ನಿರ್ವಹಣೆ ಆಗಿರ್ಬೋದು, ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಹೊರೆ ಆಗುತ್ತೆ ಅನ್ನುವಂಥ ಮಾತು ಈಗಾಗಲೇ ಸಾಕಷ್ಟು ಜನ ಕೈಗಾರಿಕೋದ್ಯಮಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹೆಚ್ಚಾಗಿ ಮಾಡಬಾರದು ಅನ್ನೋ ಥರದ ಮನವಿಯನ್ನು ಕೂಡ ಬೆಸ್ಕಾಂ ಆಗಿರ್ಬೋದು KERCಗೆ ಮಾಡಿಕೊಂಡಿದ್ರು. ಆದರೆ ಪ್ರತಿ ವರ್ಷದ ನಿರ್ವಹಣಾ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಏನು ಪರಿಷ್ಕರಣೆ ಮಾಡಬೇಕಾಗತ್ತೆ ಅದನ್ನ ಈಗ KERC ಅವರು ಮಾಡ್ತಾ ಇರುವಂಥದ್ದು. ಅದರಿಂದಾಗಿ ಬಹುತೇಕ ಹೆಚ್ಚಳ ಮಾಡೇ ಮಾಡ್ತೀವಿ ಅನ್ನುವಂಥದ್ದು. ಜೊತೆಗೆ ಲೋಕಸಭೆ ಎಲೆಕ್ಷನ್ ಇರುವಂತಹ ಹಿನ್ನೆಲೆಯಲ್ಲಿ ಅದು ಎಷ್ಟೋ ಪ್ರಮಾಣದಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಈಗ ಕುತೂಹಲವನ್ನು ಮೂಡಿಸಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ. ಅರುಣ್. ಓಕೆ ಮಹದೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.